ನೀವು ಯಾವಾಗಾದರೂ ದೇವಾಲಯಕ್ಕೆ ಹೋಗಿ ಗಂಟೆ ಹೊಡೆದ ತಕ್ಷಣ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ಬಂದಿರುವುದನ್ನು ಅನುಭವಿಸಿದ್ದೀರಾ? ಅದು ಕೇವಲ ನಂಬಿಕೆ ಅಲ್ಲ, ಅದು ಕೇವಲ ಸಂಪ್ರದಾಯವೂ ಅಲ್ಲ, ವಿಜ್ಞಾನವೂ ಇದಕ್ಕೆ ಉತ್ತರ ಕೊಡುತ್ತದೆ. ಇವತ್ತು ನಾವು ಮಾತನಾಡೋದು ದೇವಾಲಯದ ಗಂಟೆ ಹೊಡೆಯುವುದಕ್ಕೆ ನಿಜವಾಗಿಯೂ ವೈಜ್ಞಾನಿಕ ಲಾಭಗಳಿವೆಯೇ? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನೀವು ದಿನನಿತ್ಯ ಅನುಸರಿಸಬಹುದಾದ ಒಂದು ಸಣ್ಣ ಆದರೆ ಶಕ್ತಿಯುಕ್ತ ಅಭ್ಯಾಸವನ್ನು ತಿಳಿದುಕೊಳ್ಳುತ್ತೀರಿ. ದೇವಾಲಯಕ್ಕೆ ಹೋದಾಗ ನಾವು ಮೊದಲಿಗೆ ಏನ್ ಮಾಡ್ತೀವಿ? ಗಂಟೆ ಹೊಡೆಯುತ್ತೇವೆ. ಗಂಟೆಯ ಶಬ್ದ ಕೇಳಿದ ತಕ್ಷಣ ಮನಸ್ಸು ಹೊರಗಿನ ಆಲೋಚನೆಗಳಿಂದ ನಿಧಾನವಾಗಿ ದೂರ ಹೋಗಿ ಒಳಗೆ ಶಾಂತವಾಗಲು ಆರಂಭ ಮಾಡ್ತದೆ. ವಿಜ್ಞಾನ ಏನ್ ಹೇಳ್ತದೆ ಅಂದರೆ, ಗಂಟೆಯ ಶಬ್ದದಲ್ಲಿ ಒಂದೇ ತರಂಗದ ಕಂಪನ ಅಂದರೆ ವೈಬ್ರೇಷನ್ ಇರುತ್ತದೆ. ಈ ಶಬ್ದ ನಮ್ಮ ಮೆದುಳಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ನಮ್ಮ ಮೆದುಳು ಸಾಮಾನ್ಯವಾಗಿ ಬೇರೆ ಬೇರೆ ತರಂಗಗಳಲ್ಲಿ ಕೆಲಸ ಮಾಡುತ್ತದೆ. ಒತ್ತಡ ಇದ್ದಾಗ, ಆತಂಕ ಇದ್ದಾಗ ವೇಗವಾದ ವೈಬ್ರೇಷನ್ಸ್ ಹೆಚ್ಚು ಇರ್ತವೆ. ಆದರೆ ಗಂಟೆಯ ಶಬ್ದ ಕೇಳಿದಾಗ ಮೆದುಳು ನಿಧಾನವಾದ ವೈಬ್ರೇಷನ್ಸ್ ಕಡೆಗೆ ಹೋಗುತ್ತದೆ. ಇದನ್ನು ವಿಜ್ಞಾನದಲ್ಲಿ ಶಾಂತಗೊಳಿಸುವ ಬ್ರೈನ್ ವೇವ್ಸ್ ಅಂತ ಕರೆಯುತ್ತಾರೆ. ಅದಕ್ಕೆ ದೇವಾಲಯದ ಒಳಗೆ ಹೋಗಿ ಗಂಟೆ ಹೊಡೆದ ತಕ್ಷಣ ಮನಸ್ಸು ಹಗುರವಾಗಿದೆ ಅಂತ ಅನಿಸ್ತದೆ. ಇದು ಇನ್ನೊಂದು ವಿಷಯ. ಗಂಟೆಯ ಶಬ್ದ ನಮ್ಮ ಕಿವಿ ನರಗಳಿಗೆ ವ್ಯಾಯಾಮ ಕೊಡುತ್ತದೆ. ನಿಧಾನವಾಗಿ ನಿರಂತರವಾಗಿ ಕೇಳಿಸೋ ಆ ಶಬ್ದ ಕಿವಿಯಿಂದ ಮೆದುಳಿಗೆ ಹೋಗಿ ನರ ವ್ಯವಸ್ಥೆಯನ್ನು ಜಾಗೃತಗೊಳಿಸುತ್ತದೆ. ಆ ಕಾರಣಕ್ಕೆ ಗಂಟೆ ಹೊಡೆದ ಮೇಲೆ ದೇಹದಲ್ಲಿ ಎಚ್ಚರಿಕೆ ಬರುತ್ತದೆ, ನಿದ್ರೆ ಹೋಗುತ್ತದೆ, ಮನಸ್ಸು ಪ್ರಸ್ತುತ ಕ್ಷಣಕ್ಕೆ ಬರುತ್ತದೆ. ಹಳೆಯ ಕಾಲದಲ್ಲಿ ನಮ್ಮ ಹಿರಿಯರು ಇದನ್ನೆಲ್ಲ ವಿಜ್ಞಾನ ಅಂತ ಹೇಳಿರಲಿಲ್ಲ, ಆದರೆ ಅನುಭವದಿಂದ ತಿಳಿದಿದ್ದರು. ಮೂರನೆಯದಾಗಿ, ಗಂಟೆ ಹೊಡೆಯುವಾಗ ನಾವು ಕ್ಷಣಕಾಲ ನಿಂತು ಕೈ ಎತ್ತಿ ಶಬ್ದಕ್ಕೆ ಗಮನ ಕೊಡುತ್ತೇವೆ. ಆ ಒಂದು ಕ್ಷಣ ಅದು ಧ್ಯಾನದ ಕ್ಷಣ. ಆ ಕ್ಷಣದಲ್ಲಿ ನಮ್ಮ ಮೊಬೈಲ್ ಇಲ್ಲ, ನಮ್ಮ ಚಿಂತೆ ಇಲ್ಲ, ನಮ್ಮ ಕೆಲಸದ ಒತ್ತಡ ಇಲ್ಲ. ಇದು ಇಂದಿನ ಭಾಷೆಯಲ್ಲಿ ಹೇಳಿದ್ರೆ ಮೈಂಡ್ಫುಲ್ನೆಸ್. ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ಗಂಟೆ ಹೊಡೆಯುವುದು ಮನಸ್ಸನ್ನು ದೇವರ ಕಡೆ ತಿರುಗಿಸುವಷ್ಟೇ ಅಲ್ಲ, ನಮ್ಮನ್ನೇ ನಮ್ಮೊಳಗೆ ತಿರುಗಿಸುತ್ತದೆ. ಇನ್ನೂ ಒಂದು ವಿಜ್ಞಾನಿ ವಿಷಯ, ಗಂಟೆಯ ಲೋಹ ಸಾಮಾನ್ಯವಾಗಿ ತಾಮ್ರ, ಕಂಚು ಅಥವಾ ಬೆಳ್ಳಿಯ ಮಿಶ್ರಣ. ಈ ಲೋಹಗಳು ಶಬ್ದ ಕಂಪನವನ್ನು ಹೆಚ್ಚು ಸಮಯ ಹಿಡಿದುಕೊಳ್ಳುತ್ತವೆ. ಅದರಿಂದ ಗಂಟೆಯ ಶಬ್ದ ಕೆಲ ಕ್ಷಣಗಳವರೆಗೆ ವಾತಾವರಣದಲ್ಲಿ ಉಳಿಯುತ್ತದೆ. ಈ ಶಬ್ದ ನಮ್ಮ ದೇಹದ ನೀರಿನ ಅಂಶಗಳ ಮೇಲೂ ಪ್ರಭಾವ ಬೀರುತ್ತದೆ ಅಂತ ಕೆಲವು ಅಧ್ಯಯನಗಳು ಹೇಳುತ್ತವೆ. ಅದರರ್ಥ ಗಂಟೆಯ ಶಬ್ದ ಮನಸ್ಸಿಗೆ ಮಾತ್ರ ಅಲ್ಲ, ದೇಹಕ್ಕೂ ಪರಿಣಾಮ ಬೀರುತ್ತದೆ. ಹೀಗಾಗಿ ದೇವಾಲಯದ ಗಂಟೆ ಕೇವಲ ಧಾರ್ಮಿಕ ಸಂಕೇತ ಅಲ್ಲ, ಅದು ಒಂದು ಮಾನಸಿಕ ಮತ್ತು ದೈಹಿಕ ಸಮತೋಲನದ ಸಾಧನ. ಇದು ಗೊತ್ತಾದ ಮೇಲೆ ನೀವು ದೇವಾಲಯಕ್ಕೆ ಹೋಗುವಾಗ ಗಂಟೆ ಹೊಡೆಯುವುದನ್ನು ಬೇರೆ ರೀತಿಯಲ್ಲಿ ನೋಡ್ತೀರಾ. ಒಂದು ಸಲ ಪ್ರಯತ್ನ ಮಾಡಿ. ಗಂಟೆ ಹೊಡೆಯುವಾಗ ಕಣ್ಣು ಮುಚ್ಚಿ ಆ ಶಬ್ದವನ್ನು ಸಂಪೂರ್ಣವಾಗಿ ಕೇಳಿ. ಆ ಕ್ಷಣದಲ್ಲಿ ನಿಮ್ಮ ಉಸಿರಿಗೆ ಗಮನ ಕೊಡಿ. ಮನಸ್ಸನ್ನು ಶಾಂತವಾಗಲು ಬಿಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ. ಇಂತಹ ವಿಷಯಗಳು ಇನ್ನಷ್ಟು ಜನರಿಗೆ ತಲುಪಲು ಸಹಾಯ ಆಗ್ತದೆ. ಮತ್ತು ವಿಜ್ಞಾನ ಮತ್ತು ಸಂಪ್ರದಾಯ ಒಂದಾಗುವ ಇಂತಹ ವಿಡಿಯೋಗಳಿಗೆ ಕನ್ನಡ ಲೈಫ್ ಲೆಸನ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.